Next question for team 1. इधर लाइट की जो मैं राशि निकलता है ಅದು ಹಾಗೆ ಆಗ್ತದೆ ಸೌರಶಕ್ತಿ, ಶುದ್ಧ ವಾಯುಶಕ್ತಿ, ನೀರಿನ ಮಾಲಿನ್ಯ, ನೀರನ್ನು ಉಳಿಸಿ, ಭೂಮಿಯನ್ನು ಉಳಿಸಿ, ಪ್ಲಾಸ್ಟಿಕ್ ತ್ಯಾಜ್ಯ, ಮರಗಳನ್ನು ಕಡಿಯಬೇಡಿ, ವಾಯು ಮಾಲಿನ್ಯ, ಕಲುಷಿತ ಗಾಳಿ. Public school at the River Sagara. Our topic is Advent of Prime Minister Shri Narendra Modi's Jal Jeevan Mission. Save this water, we have to discuss. Oxygen and water are the main source of that for human beings and so valuable. We should save this water and by saving 1 drop of water, we can change the polluted environment to have a lighter structure of environment. First, ನಾವು ಇಲ್ಲಿ ಮಳೆ ಬಂದಿರೋ ನೀರನ್ನು ನಾವು ಮನೆಗೆ ಇನ್ನೂ ಬಡ್ಡಿ ಅಂತ ಮಾಡಿಬಿಟ್ಟು ಈ ನೀರನ್ನೆಲ್ಲ ಶೇಖರಣೆ ಮಾಡಿ ಊರಲ್ಲಿರೋ ಮೇನ್ ವಾಟರ್ ಟ್ಯಾಂಕ್ಗೆ ನಾವು ಸಪ್ಲೈ ಮಾಡಿದ್ವಿ. ಅಲ್ಲಿಂದ ಉಳಿಯೋ ನೀರೆಲ್ಲ ಒಂದು ಮನೆಗಳಿಗೆ ಮತ್ತೆ ಕುಡಿಯೋ ನೀರಲ್ಲಿ ಬರೋದಕ್ಕೋಸ್ಕರ ನಾವು ಪ್ಯೂರಿಫಿಕೇಶನ್ ಆಗಿದೆ ಮಾಡಿ ಪ್ರತಿಯೊಂದು ಕಡೆಗೂ ನೀರು ಕಳಿಸ್ತೀವಿ. ಈ ಮಾಡೋದ್ರಿಂದ ಮಳೆ ನೀರು ಎಷ್ಟು ಬ್ಯಾಕ್ಟೀರಿಯಾ ಇರುತ್ತೆ, ನ್ಯಾಚುರಲ್ ಎಷ್ಟು ಬ್ಯಾಕ್ಟೀರಿಯಾ ಇರುತ್ತೆ, ಈ ಮಾಡೋದು ಪ್ಯೂರಿಫೈ ಆಗಿರುತ್ತೆ ಒಳ್ಳೆಯದಾಗುತ್ತೆ. ಹಾಗೆ ಇನ್ನೊಂದು ಕಡೆಯಿಂದ ನಾವು ಅಗ್ರಿಕಲ್ಚರ್ ಲ್ಯಾಂಡಿಂಗ್ ಮಾಡ್ತಾ ಇದ್ವಿ. ಅಗ್ರಿಕಲ್ಚರ್ ಲ್ಯಾಂಡಿಂಗ್ ನಾವು ನೀರು ಬಿಡೋದಕ್ಕೆ ಮುಂಚೆ ಪವರ್ ಸ್ಟೇಷನ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಅಲ್ಲಿ ಟ್ಯಾಂಕಿಂಗ್ ಸ್ಟ್ರಕ್ಚರ್ ನಾವು ಡಿವೈಡ್ ಮಾಡಿಬಿಟ್ಟು ನಾವು ಅಗ್ರಿಕಲ್ಚರ್ ಲ್ಯಾಂಡ್ಗೆ ನಾವಿಂದ ಸಪ್ಲೈ ಮಾಡ್ತೀವಿ. ಈ ಸಪ್ಲೈ ಮಾಡೋದ್ರಿಂದ ನೀರು ಕುಡಿಯೋಕ್ಕೂ ಸಿಗುತ್ತೆ, ಅಗ್ರಿಕಲ್ಚರ್ ಲ್ಯಾಂಡಿಗೂ ಆಗುತ್ತೆ. ಪ್ರೊಡ್ಯೂಸ್ ಆಗಿರೋ ಎಲೆಕ್ಟ್ರಿಸಿಟಿನ ನಾವು ಸ್ಟ್ರೀಟ್ ಲೈಟ್ಸ್, ಹೋಮ್ಸಿಗೆ, ಹೌಸಸ್, ಆಫೀಸ್ಗಳಿಗೆ ಹೀಗೆ ಯೂಸ್ ಮಾಡ್ಬೋದು. ಇದೊಂದು ಒಳ್ಳೆ ಏಷ್ಯಾದಲ್ಲಿ ಒಳ್ಳೆ ರಾಷ್ಟ್ರ. ಅದು ಅತಿ ಹೆಚ್ಚಾಗಿ ಕಾಡನ್ನು ಬೆಳೆಸಿದೆ. ಹೀಗೆ ಮಾಡೋದ್ರಿಂದ ನಾವು ಲೈಫ್ನ ಸೇವ್ ಮಾಡ್ಬೋದು. ಥ್ಯಾಂಕ್ ಯು. ನಿಮ್ಮ ಹೆಸರು? ಜೋರಾಗಿ. We should save the water. Almost the pipes are becoming damaged. We should take the idea because of water. ಈ ಮಾಡೆಲ್ ಹೆಸರು ಇದು ಇಂಡಸ್ಟ್ರಿ. ಸೊ ಈಗ ನಾವು ಮಾಡಿರೋ ಮಾಡೆಲಿಂಗ್ ಹೆಸರು ಇದು ಕಾರ್ಬನ್ ಪ್ಯೂರಿಫಿಕೇಷನ್ ಅಂತ. ಇದು ಇಂಡಸ್ಟ್ರೀಸಲ್ಲಿ ಯೂಸ್ ಆಗುತ್ತೆ. ಸೊ ನಮ್ಮ ಸ್ಕೂಲಿನ ಹೆಸರು ಇದು ಸೆಂಟ್ ಜೋಸೆಫ್ ಸ್ಕೂಲ್ SSC. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸ್ಮೋಕ್ ಪ್ರೊಡ್ಯೂಸ್ ಆಗುತ್ತೆ. ಇದು ಫ್ಯಾಕ್ಟ್ರಿ. ಸೊ ಇದು source from Radha Public School. The resource that can be occurs in our nature are known as natural resource. The natural resources have two types: renewable energy. ನನ್ನ ಹೆಸರು ನಿನಾದ್ ಅಂತ ಹೇಳಿ ನಾನು ಸೇವಾ ಸಾಗರ ಸ್ಕೂಲಿಂದ ಬರ್ತೀನಿ. ಇದು ರೈನ್ ವಾಟರ್ ಟು ಪ್ಲ್ಯಾಂಟ್ ಅಂತ ಈ ಮಾಡೆಲ್ ಹೆಸರು. ಇದರಲ್ಲಿ ನಾವು ರೈನ್ ವಾಟರ್ನ ಕನ್ಸರ್ವ್ ಮಾಡ್ಕೊಂಡು ನಾವು ಪ್ಲ್ಯಾಂಟ್ಸಿಗೆ ಮತ್ತು ಮನೆಗೆಲ್ಲ ಉಪಯೋಗಿಸ್ಕೊಬೋದು. ಈಗ ರೈನ್ ವಾಟರು ಸುಮಾರು ಕಡೆ ಎಲ್ಲ ತುಂಬ ಪ್ರವಾಹ ಆಗೋದಿಲ್ಲ. ಅಂಥ ಪ್ರವಾಹ ಆದರೂ ನಮಗೆ ಬೇಸಿಗೆ ಕಾಲದಲ್ಲಿ ಎಂಥ
ಇರೋದ್ರಿಂದ ಇದು ಬರಗಾಲನೇ ಬರುತ್ತೆ. ಇದನ್ನು ಕನ್ಸರ್ವ್ ಮಾಡ್ಕೊಂಡ್ರೆ ನಾವು ಬೇಸಿಗೆ ಕಾಲಕ್ಕೆ ಯೂಸ್ ಮಾಡ್ಬೋದು. ಯಾವುದೇ ಹೊರಗಡೆಯಿಂದ ನೀರು ಅದನ್ನೆಲ್ಲ ಉಪಯೋಗ ಮಾಡ್ಬೋದು. Good morning. I'm Arishna. I'm by Vishnu Bangladesh Public School. Solar energy is analyzed the day and night without unscheduled interruption of power supply. Solar energy is light, heat and other form of energy given by the sun. The two types of energies are renewable and non-renewable. In renewable side, solar, wind, hydro, biomass. And in non-renewable side, polar, coal, nuclear, natural gas and fossil fuels. ನಾನು ಭುವನ್ ಮತ್ತು ಶಾನ್. ನಾ ಭುವನ್ನು ಮತ್ತು ಶಾನು ಸೆಂಟ್ ಜೋಸೆಫ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್. ಭುವನ್ ಮತ್ತು ಶಾನ್ ಅಂತೇಳಿ ಸೆಂಟ್ ಜೋಸೆಫ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಿಂದ ನಮ್ಮ ಪ್ರಾಜೆಕ್ಟ್ ಸೋಲಾರ್ ಮತ್ತು ಲೂನಾರ್ ಎಕ್ಲಿಪ್ಸ್. ಈಗ ನಮ್ಮ ಪ್ರಾಜೆಕ್ಟ್ ಏನಂದರೆ ಸೋಲಾರ್ ಎಕ್ಲಿಪ್ಸ್ ಮತ್ತು ಲೂನಾರ್ ಎಕ್ಲಿಪ್ಸ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಅಷ್ಟೇ. ನಿಮ್ದು ಯಾವ ಶಾಲೆ? ಸಾಗರ. ಯಾವ ಶಾಲೆ? ಕೇರೆ ಇಕ್ಕೇರಿ. ಯಾವ ಶಾಲೆ ನಿಮ್ಮದು? ರಾಬಿಯಾ ಪಬ್ಲಿಕ್ ಸ್ಕೂಲ್. ಯಾವುದಮ್ಮ ಶಾಲೆ? ಯಾವ ಶಾಲೆ? Rabia English Medium. Andre Gopal. ಪುಟ್ಟ ಯಾವ ಶಾಲೆ? ಸುಭಾಷ್ ನಗರ್. ಸುಭಾಷ್ ನಗರ. ಯಾಕೆ ಭಾಳ ಭಯಪಟ್ಟು ಮಾತಾಡ್ತಿರೋ ಯಾಕೆ? ಪುಟ್ಟ ಯಾವ ಶಾಲೆ? ಯಾವ ಶಾಲೆಮ್ಮ? ಸರ್ ಹೇಳಿ. ಸರ್, ಈ ದಿನ ವಿಜ್ಞಾನ ವಿಶಿಷ್ಟ 2024 ವಿಜ್ಞಾನ PU ಕಾಲೇಜಿನಲ್ಲಿ ನಡೆಸ್ತಾ ಇದ್ದೀವಿ. ಸೊ ಇದರ ಸಂಬಂಧ ಇವತ್ತು ಪೋಸ್ಟರ್ ಮೇಕಿಂಗ್ ಅನ್ನೋ ಒಂದು ಈವೆಂಟನ್ನು ನಾವು ಆರ್ಗನೈಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಸುಮಾರು 12 ವಿವಿಧ ಶಾಲೆಗಳಿಂದ ಮಕ್ಕಳುಗಳು ಬಂದಿದ್ದು ಎಲ್ಲರೂ ತುಂಬ ಹುರುಪಿನಿಂದ ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ ಸಂಸ್ಥೆಗೆ ಖುಷಿ ತಂದಿರುತ್ತದೆ. ಇಂದು ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ಇಂಡಿಪೆಂಡೆಂಟ್ ಕಾಲೇಜಿನ ಪರವಾಗಿ ವಿಜ್ಞಾನ ವಿಶಿಷ್ಟ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ ಸೈನ್ಸ್ ಮಾಡೆಲ್ ಎಕ್ಸಿಬಿಷನ್ ಕಾಂಪಿಟೇಷನನ್ನು ನಾವಿಲ್ಲಿ ನಡೆಸ್ತಾ ಇದ್ದೀವಿ. ಈ ಕಾಂಪಿಟೇಷನಲ್ಲಿ ತಾಲೂಕಿನ 10 ಸ್ಕೂಲ್ಗಳಿಂದ 10 ತಂಡದಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ತುಂಬ ಚೆನ್ನಾಗಿ ಬೇರೆ ಬೇರೆ ರೀತಿಯ ವೈಜ್ಞಾನಿಕ ಮಾಡೆಲ್ಗಳನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಹಾಗೂ ಜಡ್ಜ್ಮೆಂಟಿಗೋಸ್ಕರ ನಮಗೆ ಇಲ್ಲಿ ಜಯಂತ್ BB ಹಾಗೂ ಪ್ರಜ್ವಲ YM ಅಂತ ಹೇಳಿ ಇಬ್ಬರನ್ನ ಕರೆಸಿದ್ವಿ. ಜಡ್ಜ್ಮೆಂಟ್ ಕೂಡ ಮುಗಿದಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ವಿಜ್ಞಾನ್ ಟ್ರಸ್ಟ್ ಹಾಗೂ ವಿಜ್ಞಾನ ಇಂಡಿಪೆಂಡೆಂಟ್ ಕಾಲೇಜಿನ ಪರವಾಗಿ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಾಗರ. ನಮಸ್ಕಾರ. ನಾವು ವಿಜ್ಞಾನ ಕಾಲೇಜಲ್ಲಿ ಇವತ್ತು ವಿಜ್ಞಾನ ವಿಶಿಷ್ಟ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಅದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ವಿ. ಅದರಲ್ಲಿ ನಾವು ಮುಖ್ಯವಾಗಿ ಏನು ಮಾಡಿದ್ವಿ, ಕ್ವಿಜ್ ಕಾಂಪಿಟೇಷನನ್ನು ಮಾಡಿದ್ವಿ. ಸೊ ಅದರಲ್ಲಿ ಒಂದು 8 ರಿಂದ 9 ಟೀಮು ಪಾರ್ಟಿಸಿಪೇಷನ್ ಆಗಿತ್ತು. ಸೊ ಅದರಲ್ಲಿ ನಾವು ಫಸ್ಟ್ ಏನು ಮಾಡಿದ್ವಿ, ರಿಟರ್ನ್ ಟೆಸ್ಟ್ನ ಅವ್ರಿಗೆ ಕೊಟ್ಟಿದ್ವಿ. ದೆನ್ ಆಫ್ಟರ್ ರಿಟರ್ನ್ ಟೆಸ್ಟಲ್ಲಿ 5 ಟೀಮನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ, ದ ಬೆಸ್ಟನ್ನು. ಸೊ ದೆನ್ ಆಫ್ಟರ್ ಅವರಲ್ಲಿ ಮತ್ತೇನು ಮಾಡಿದ್ವಿ, 4 ರೌಂಡ್ಗಳಾಗಿ ಮತ್ತೆ ಅವರಿಗೆ ಕಾಂಪಿಟೇಷನ್ ಮಾಡಿದ್ವಿ. ಅದರಲ್ಲಿ ಏನಿತ್ತು, ರ್ಯಾಪಿಡ್ ಫೈರ್ ಇತ್ತು, ಆಮೇಲೆ ಟ್ರೂ ಆರ್ ಫಾಲ್ಸ್ಗಳಿತ್ತು, ವಿಜುವಲ್ ರೌಂಡ್ಗಳನ್ನ ನಾವು ಏನು ಮಾಡಿದ್ವಿ. ಉದ್ದೇಶ ಏನು ಅಂದರೆ ಬೇರೆ ಮಕ್ಕಳಿಗೂ ಕೂಡ ಅವರ ಒಂದು ಆಸಕ್ತಿನ
ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಅವ್ರಿಗೂ ಕೂಡ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ಅವರು ಒಂದು ಕಾಲೇಜ್ನ ನೋಡ್ದಂಗೆ ಆಯಿತು. ನಮ್ಮ ಕಾಲೇಜು ನಮ್ಮದು ಜಸ್ಟ್ ಅಪ್ಗ್ರೇಡಿಂಗ್ ಕಾಲೇಜ್ ಇದು. ಅವರಿಗೂ ಕೂಡ ಒಂದು ಕಾಲೇಜ್ ಲೆವೆಲ್ ಹೇಗಿರುತ್ತೆ ಮತ್ತು ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅನ್ನೋದು ನೋಡ್ದಂಗೂ ಆಯಿತು. ಬಿಟ್ಟು ಟೂರ್ ಥರ ಅನಿಸ್ತು ಅವರಿಗೆ. ಆ ಥರ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತು ಅವರಿಗೂ ಕೂಡ ಹೊಸ ಕಲಿಯಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮನ ಮಾಡಿದ್ವಿ ಅಷ್ಟೇ. ಇದು ನಾವು ವಿಜ್ಞಾನ ಇಂಡಿಪೆಂಡೆಂಟ್ PU ಕಾಲೇಜಿಂದ ಮಾತಾಡ್ತಿದ್ದೀವಿ. ಯಾವೂರು? ವಿದ್ಯಾರ್ಥಿ ಒಕ್ಕೂಟದ ಯಾವೂರು? ಸಾಗರ. ನಾವು ವಿದ್ಯಾರ್ಥಿ ಒಕ್ಕೂಟದ ಮಿನಿಸ್ಟರ್ಸ್ ಆಗಿ ನಾನು ವೈಸ್ ಪ್ರೆಸಿಡೆಂಟ್ ಸುಶಾಂತ್ ಅಂತ, ಇವರು ಪ್ರೆಸಿಡೆಂಟ್ ನೇಹಾ ಅಂತ, ಇವನು ಅರ್ಬನ್ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿ, ಇವನು ಹರಿಕೃಷ್ಣ ಕಲ್ಚರಲ್ ಮಿನಿಸ್ಟರ್ ಆಗಿ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ಸ್. ಹಾಗೆ ನಮ್ಮ ಕಾಲೇಜಿನಲ್ಲಿ ಇವತ್ತು ಒಂದು ವಿಜ್ಞಾನ ವಿಶಿಷ್ಟ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಾವು ಹಾಗೂ ನಮ್ಮ ಕಮಿಟಿ ಮೆಂಬರ್ಸ್ ಹಾಗೂ ನಮ್ಮ ಟೀಚರ್ಸ್ ಎಲ್ಲ ತುಂಬ ಶ್ರಮಪಟ್ಟು ಮಾಡಿದ್ದು. ಯಾಕಂದರೆ ನಾವು ಎಲ್ಲ ಹೈಸ್ಕೂಲ್ ಮೆಂಬರ್ಸ್ ಇದ್ದಾರೆ, ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆಲ್ಲ ಅವರ ಟ್ಯಾಲೆಂಟ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮಗೆ ಅವರಿಗೆ ಒಂದು ಸ್ಟೇಜ್ ಥರ ನಾವು ರೂಪಿಸ್ಕೊಟ್ಟಿದ್ದೀವಿ. ಹಾಗೆ ಅವರು ತುಂಬ ಸ್ಕೂಲ್ಗಳಿಂದ ಬಂದಿದ್ದಾರೆ, ಹಾಗೆ ಪಾರ್ಟಿಸಿಪೇಟು ಮಾಡಿದ್ದಾರೆ. ಹಾಗೆ ನಮ್ಮ ಈ ಕಾಲೇಜಿನಲ್ಲಿ ಸೈನ್ಸ್ ಹಾಗೂ ಕಾಮರ್ಸ್ ಎಂಬ 2 ವಿಂಗ್ಸ್ ಇದೆ. ಎಲ್ಲರೂ ತುಂಬ ಅಡ್ಮಿಷನ್ಸ್ಗೆಲ್ಲ ಕೇಳ್ತಾ ಇದ್ದಾರೆ, ಬರ್ತಾರೆ. ಹಾಗೂ ನಮ್ಮ ಕಾಲೇಜಿನಲ್ಲಿ ಎಲ್ಲ ಆ್ಯಕ್ಟಿವಿಟೀಸು ನಡೆಯುತ್ತೆ. ಹಾಗೆ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಇವೆಂಟ್ ಆಗಿರ್ಬೋದು, ಹಾಗೆ ಟೂರ್ಸ್ ಇರ್ಬೋದು, ಎಲ್ಲ ನಡೆಯುತ್ತೆ. ನನ್ನ ಹೆಸರು ನೇಹಾ ಅಂತ, ಈ ಕಾಲೇಜಿನ ಸ್ಟೂಡೆಂಟ್ ಫಾರ್ಮಿನ ಅಧ್ಯಕ್ಷರು. ನಾವಿವತ್ತು ವಿಜ್ಞಾನ ವಿಶಿಷ್ಟ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇಲ್ಲಿ ಹಲವಾರು ಸ್ಟೂಡೆಂಟ್ಗಳು ಅವ್ರ ಟ್ಯಾಲೆಂಟ್ ಶೋ ಮಾಡೋಕ್ಕೆ ಬಂದಿದ್ದಾರೆ ಇಲ್ಲಿ. ಮತ್ತು ಎಜುಕೇಷನ್ ಕೂಡ ಹೀಗೆ ತುಂಬ ಚೆನ್ನಾಗಿದೆ. ಕಾಮರ್ಸ್, ಸೈನ್ಸ್ ಎರಡೂ ಇದೆ. ಮತ್ತು ಜಾಯ್ನ್ ಆಗ್ಬೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಸಾಕ್ ಲೋಪೆಸ್. ವಿಜ್ಞಾನ ಕಾಲೇಜಿನ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕನಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಶಿಷ್ಟ ವಿದ್ಯಾರ್ಥಿಗಳ ಪ್ರತಿಭೆಗೊಂದು ವೇದಿಕೆ ಎಂಬ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ನನ್ನ ಕಾರ್ಯಕ್ರಮ ಆಡ್ಮ್ಯಾಟ್ಸ್. ಈ ಕಾರ್ಯಕ್ರಮ ಏನು ಅಂತ ಹೇಳಿದರೆ, ವಿದ್ಯಾರ್ಥಿಗಳಲ್ಲಿ ಜಾಹೀರಾತನ್ನು ಯಾವ ರೀತಿ ಪ್ರದರ್ಶಿಸಬಹುದು ಅನ್ನುವ ಕುರಿತು ಅವರು ತಮ್ಮ ಟ್ಯಾಲೆಂಟ್ಸ್ ಅಥವಾ ತಮ್ಮಲ್ಲಿರುವಂಥ ವಿಶೇಷವಾದ ಕ್ರಿಯೇಟಿವಿಟೀಸ್ಗಳನ್ನು ಯೂಸ್ ಮಾಡಿಕೊಂಡು ತಾವೇ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಿ ಅದರ ಮೇಲೆ ಆ್ಯಡನ್ನು ಮಾಡುವಂಥದ್ದು. ಇದರಿಂದ ಮಕ್ಕಳಿಗೆ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ತಮ್ಮ ಟ್ಯಾಲೆಂಟ್ಸ್ಗಳನ್ನು ಮಕ್ಕಳು ಶಾಪ್ ಮಾಡ್ಬೋದು. ಅದೇ ರೀತಿ ಫ್ಯೂಚರಲ್ಲಿ ಮುಂದೆ ಯಾವುದೋ ಒಂದು ಕೆಲಸಕ್ಕೆ ಇನ್ನೊಂದು ಕೆಲಸಕ್ಕೆ ನಾವು ಹೋಗೋ ಬದಲು ನಾವೇ ಒಬ್ಬ ಎಂಟ್ರಪ್ರಿನರ್ ಆಗಿ ನಮ್ಮದೇ ಒಂದು ಪರ್ಟಿಕ್ಯುಲರ್ ಆಗಿ ಪ್ರಾಡಕ್ಟನ್ನು ನಾವು ತೋರಿಸ್ಕೊಂಡು ಜನರಿಗೆ ನಾವು ಒಬ್ಬ ಮಾದರಿಯಾಗಿ ಬದುಕಬಹುದು ಅನ್ನೋದಕ್ಕೋಸ್ಕರ ಈ ಶೋ ತುಂಬ ಹೆಲ್ಪ್ ಆಗುತ್ತೆ. ಜೈ ಹಿಂದ್. ನಮಸ್ಕಾರ. ನಾರಾಯಣಮೂರ್ತಿ ಖಾನ್ಗಳು, ಕಾರ್ಯದರ್ಶಿ, ಈ ಕಾಲೇಜಿನ ಕಾರ್ಯದರ್ಶಿ. ಇವತ್ತು ವಿಶಿಷ್ಟ ವಿಜ್ಞಾನ ಹೆಸರಿನಲ್ಲಿ ಸಾಗರದ 10 ಪ್ರೌಢಶಾಲೆಗಳಿಂದ 80 ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಪರ್ಧೆಗಳಿಗೆ
ಬಂದಿದ್ದರು. ತುಂಬ ಅದ್ಭುತವಾಗಿ ಪ್ರದರ್ಶನಗಳನ್ನು ನೀಡಿದ್ದಾರೆ. ಮಕ್ಕಳ ಪ್ರತಿಭೆ ಅನಾವರಣ ಆಗಲಿ, ಜೊತೆಗೆ ನಮ್ಮ ಕಾಲೇಜು ಎಲ್ಲರಿಗೂ ಗೊತ್ತಾಗೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ. ಸುಮಾರು 80 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಒಂದು ಸುಮಾರು ಎಲ್ಲ ಶಾಲೆಯಿಂದ ಸಾಗರದ ನಗರದ ಹುಲಿದೇವರ ಮನ, ಗಿಣಿವಾರ ಎಲ್ಲ ಶಾಲೆಗಳಿಂದ ತಮ್ಮ ಮಕ್ಕಳನ್ನು ಕಳಿಸ್ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಕ್ಕಳ ಪ್ರದರ್ಶನ ನೀಡಿದ್ದಾರೆ. ಅದ್ಭುತವಾಗಿ ನಮ್ಗೆ ಆಶ್ಚರ್ಯ ಆಗುತ್ತೆ. ಸೈನ್ಸ್ ಮಾಡಲ್ಸ್ ಒಳಗಂತೂ ಆತ ಬಹಳ ದೊಡ್ಡ ವಿಜ್ಞಾನಿ ಆಗ್ತಾನೆ ಹೇಳುವಂಥ ಕೂಡ ನಮಗೆ ಅನಿಸಿದೆ. ನಮ್ಮ ಕಾಲೇಜು ನೋಡ್ಲಿಕ್ಕೆ ಬನ್ನಿ, ಕಾಲೇಜ್ ಬಗ್ಗೆ ಒಂದಷ್ಟು ಗೊತ್ತಾಗಬೇಕು, ಹೊಸ ಕಾಲೇಜು, ಹಾಗಾಗಿ ಈ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಧನ್ಯವಾದ. ವಿಜ್ಞಾನದ ಹೂರಣ ಬಡಿಸಿ ಕೊಂಕಣಿಗಳಾದ ನಾರಾಯಣಮೂರ್ತಿ ಕಾನ್ಗೋಡು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕಾಲೇಜಿನ ಪ್ರಾಂಶುಪಾಲರಾದ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಮತಿ ನಿರ್ಮಲಾಯವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ತುಂಬಾ ಚೆನ್ನಾಗಿ ಇವತ್ತು ಪಾರ್ಟಿಸಿಪೇಷನ್ ಮಾಡಿದೆ. ನಾವು ವಿಶೇಷವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ಬೇಕು. ಯಾಕೆಂತಂದ್ರೆ ಇಲ್ಲಿ ಪ್ರೈಸ್ ಯಾಕೆ ಬಂತು ಯಾಕೆ ಬರಲಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಭಾಗವಹಿಸುವಿಕೆನೇ ಯಾವಾಗಲೂ ಬಹಳ ವಿಶೇಷವಾಗುತ್ತೆ. ನಾನು ನೋಡಿದೆ ಸೈನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದೀನಿ, ಎಲ್ಲರೂ ಚೆನ್ನಾಗಿ ಮಾಡಿದ್ದೀನಿ. ಆ ಕಾನ್ಸೆಪ್ಟ್ಸ್ ಹೇಳ್ತಕ್ಕಂಥದ್ದು ಅದು ಹಾಗೇನೆ ಬೆಳೆಯೋದು. ಎಲ್ಲೋ ಒಂದು ಕುಡಿ ಆಲೋಚನೆ ಇಲ್ಲಿ ಮುಖ್ಯವಾಗಿ ನಮಗೆ ಕಾಣಬೇಕಾದ ಏನು ಅಂತಂದ್ರೆ ಆಲೋಚನೆ ಮಾಡೋ ಶಕ್ತಿ ಬರ್ಬೇಕಂದ್ರೆ ಹೇಗೆ ಮಾಡಿದ್ದಾನೆ, ಅದರ ಅಲಂಕಾರ ಎಷ್ಟು, ಅಂದ ಎಷ್ಟು ಅನ್ನೋದಕ್ಕಿಂತ ಆಲೋಚನಾ ಶಕ್ತಿ ಎಷ್ಟಿದೆ, ಆಲೋಚನಾ ಶಕ್ತಿ ಹೇಗೆ ಡೆವಲಪ್ ಮಾಡ್ತಾರೆ. ದೇಶಕ್ಕೆ ಕೊಡುವ ಗೌರವ, ರಾಷ್ಟ್ರಕ್ಕೆ ಕೊಡುವ ಗೌರವ. ದೇಶ ಮೊದಲು, ರಾಷ್ಟ್ರ ಮೊದಲು. ಸ್ವಾಗತ ಮಾಡಿದ್ರಲ್ಲ ಮಾನ್ವಿ, ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ಆಂಕರಿಂಗ್ ಮಾಡುವ ಹುಡುಗಿ ಮೇಲೆ ಮಾತಾಡ್ತೀನಿ. ಒಟ್ಟು ಈ ಸಭೆಯ ಒಟ್ಟಾರೆ ಕಾರ್ಯಕ್ರಮ 20 ರಿಂದ 24 ವಿತರಣೆ ಇರುತ್ತೆ. ಅತಿಥಿಗಳನ್ನು ಗೌರವಿಸ್ತೀವಿ. ಯಾಕೆ ಈ ಕಾರ್ಯಕ್ರಮ ಮಾಡಿದ್ದೇವೆ ಹೇಳೋದನ್ನು ಹೇಳಿದ್ದಾರೆ. ಒಂದಷ್ಟು ಮಕ್ಕಳಿಗೆ ಸುಮಾರು 5 ವರ್ಷದ ಹಿಂದೆ ಶಿಕ್ಷಣ ಕೊಡುವ ಸಂಸ್ಥೆಯನ್ನು ಆರಂಭ ಮಾಡಬೇಕು ಅಂತ ಕನಸನ್ನು ನಾವೆಲ್ಲ ಕಂಡು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವ ನಾವೊಂದಷ್ಟು ಜನ. ನಾನು ನಾರಾಯಣಮೂರ್ತಿ ಕಾನ್ಗೋಡು ಸೇವಾ ಸಾಗರ ಸಂಸ್ಥೆ ಹೆಸರು ಕೇಳಿದ್ದೀನಿ. ಆ ಸಂಸ್ಥೆಯನ್ನು 82ರಲ್ಲಿ ಶುರು ಮಾಡಿ ನಿವೃತ್ತಿಯಾಗಿ 5 ವರ್ಷ ಆಯಿತು. ಶ್ರೀಯುತ ರಾಜಶೇಖರ್ ಚಿಪ್ಲಿ, ಇಲ್ಲೊಂದು ಡಿಪ್ಲೊಮಾ ಕಾಲೇಜ್ ಇದೆ, ಆ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. 20 ವರ್ಷ ಪ್ರಾಂಶುಪಾಲರಾಗಿದ್ದರು. ಆ ಕಡೆ ನಾಗಭೂಷಣ್, ಆತ ಒಬ್ಬ ಕಂಪ್ಯೂಟರ್ ದೂರದ ಬೆಟ್ಟ ನುಣ್ಣಗೆ ಹೇಳಿದಂಗೆ ಎಲ್ಲ ಆಳ್ವಾಸು ಹೋಗ್ತಾರೆ, ಮೂಡಿಬಿದ್ರಿ ಹೋಗ್ತಾರೆ. ಪಾಠ ಮಾಡೋದು ಅದೇ ಪಾಠ, ಅದೇ A+B ² A² + 2AB + B ಗಾತ 2. ಇದಕ್ಕೂ ಜಾಸ್ತಿ ಬಿಟ್ಟು ಹೇಳೋಕ್ಕಾಗತ್ತಾ? ಹೇಳೋ ಸ್ಟೈಲ್ ಬೇರೆ ಬೇರೆ ಇರ್ಬೋದು. ನಾಮೂರ್ತಿ ಸ್ಟೈಲ್ ಬೇರೆ ಅಂದರೆ, ರಾಜಶೇಖರ ಸ್ಟೈಲ್ ಬೇರೆ, ಅನಿತಾ ಮೇಡಮ್ ಸ್ಟೈಲ್ ಬೇರೆ ಬೇರೆ ಇರ್ಬೋದು. ಪಾಠ ಅದೇ. ದುಡ್ಡು ಮಾತ್ರ 1ಕ್ಕೆ 4ರಷ್ಟು. ಈ ಕನಸು ಇಟ್ಕೊಂಡು ನಮ್ಮ ಸ್ಕೂಲ್, ನಮ್ಮ ಊರಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋಣ ಅಂತ ಕನಸು ಕಂಡು 5 ವರ್ಷದ ಕೆಳಗೆ ಆರಂಭ ಮಾಡಿದ್ವಿ. 2019ರಲ್ಲಿ ಚೆನ್ನಾಗಿ ಆರಂಭ ಆಗಿದೆ ಕಾಲೇಜು. 2 ಕೋರ್ಸ್ಗಳಿದೆ, ಸೈನ್ಸ್ ಮತ್ತು ಕಾಮರ್ಸ್ 2 ವಿಭಾಗ ಇದೆ. ವಿಜ್ಞಾನ ಕಾಲೇಜ್, ಹೆಸರು ವಿಜ್ಞಾನ ಕಾಲೇಜ್. ತುಂಬ ಜನ ಕನ್ಫ್ಯೂಷನ್ ಇದೆ. ವಿಜ್ಞಾನ ಕಾಲೇಜ್ ಬರೀ ವಿಜ್ಞಾನ ಇರ್ಬೋದೇನೋ, ಕಾಮರ್ಸ್ ಕೂಡ ಇದೆ. ಅನುಭವ ಇರುವ ಮೇಷ್ಟ್ರುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿರೋ ಅಧ್ಯಾಪಕರು ಅನುಭವ ಇರುವ, ಕಮಿಟ್ಮೆಂಟ್ ಇರುವ ಮೇಷ್ಟ್ರು ನಮ್ಮ ಕಾಲೇಜ್ ಇದ್ದಾರೆ. ನಾನು ಉಪನ್ಯಾಸಕರನ್ನು ಕರೆಯೋದಿಲ್ಲ, ಮೇಷ್ಟ್ರು ಅಂತ ಕರೆಯೋದು. ಅದು ಏನೋ ಒಂಥರ ಖುಷಿ ಆ ಮೇಷ್ಟ್ರುಗಳ ಪದದಲ್ಲಿ. ಎಲ್ಲ ನೀವೆಲ್ಲ ಜಡ್ಜ್ಮೆಂಟ್ ಆಗ್ತಾ ಇರ್ಬೇಕಾದ್ರೆ ನಿಮ್ಮ ಶಾಲೆ ನಿಮ್ಮನ್ನು ಕರ್ಕೊಂಬಂದಿದ್ದಾರಲ್ಲ ಮೇಷ್ಟ್ರುಗಳು, ಟೀಚರ್ಸ್, ಅವ್ರ ಜೊತೆ ಸರಿ ಖಾಸಗಿಯಾಗಿ ಮಾತಾಡಿದೆ. ತುಂಬ ಖುಷಿಪಟ್ಟು ನನಗೆ ಪಾಠ, ನಾನು ಕಾಲೇಜ್ ಈ ಸ್ಕೂಲಲ್ಲಿ ಮೇಷ್ಟ್ರು ಹೇಳಿದ್ರೆ ನನಗೆ ಹೆಮ್ಮೆ ಅಂತ. ಭಾಳ ಖುಷಿಯಿಂದ ನಾನು ಒಬ್ಬ ಟೀಚರ್ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅಂತ. ಆ ಒಬ್ಬ ಹುಡುಗಿ ರೀಸೆಂಟಾಗಿ ಬಂದಾಳೆ, 2 ವರ್ಷ ಆಯಿತು ಕಾಲೇಜ್, ರಾಬಿಯಾ ಸ್ಕೂಲಿಗೆ ಸೇರ್ಕೊಂಡು. ಆಗಿನ 4 ತಿಂಗಳಾಯ್ತಂತೆ. ನನಗೊಬ್ಬ ಟೀಚರ್ ಹೇಳ್ಕೊಳ್ಳೋದೇ ಹೆಮ್ಮೆ ಅಂತ. ಭಾಳ ಒಳ್ಳೆ ಕೆಲಸ ರೀ ಮೇಷ್ಟ್ರ ಕೆಲಸ. ಓಕೆ.